ಹಾಲ ಹಲವನ್ನೇ ಪಾನವ ಮಾಡಿದ. ಹಾಲ ಅಂದ್ರೆ ವಿಷ. ವಿಷನ್ ಯಾರು ಕುಡಿದ್ರು? ರುದ್ರದೇವರು, ಶಂಕರ, ಶಿವ. ಆತ ಕುಡ್ದ. ಯಾವಾಗ ಸಮುದ್ರ ಮಥನ ಮಾಡಿದಾಗ ಮೊದ್ಲಿಗೆ ಬಂದಿದ್ದೇ ವಿಷ. ಆ ವಿಷನ್ನ ಮೊದಲು ಶಂಕರ ಕುಡ್ದ. ಅದಕ್ಕೆ ಹಾಲ ಹಲವನ್ನೇ ಪಾನವ ಮಾಡಿದ ಪಾಲಲೋಚನ. ಪಾಲಲೋಚನ ಅಂದ್ರೆ ಆತಗೆ 3ನೇ ಕಣ್ಣು ಹಣಿ ಮೇಲೆ ಇರ್ತದೆ. 2 ಕಣ್ಣಂತೂ ಸೂರ್ಯ ಚಂದ್ರ ಅಲ್ಲಿದ್ದಾರೆ. ಅಗ್ನಿ 3ನೇ ಕಣ್ಣು ಆಗ್ತದೆ. ಯಾರ್ದು? ರುದ್ರದೇವ್ರದು. ಆದ ಕಾರಣ ಪಾಲಲೋಚನನೇ ಬಲ್ಲವನು ಆಲಾಪಿಸುತ್ತ ಶಿಲೆಯಾಗಿದ್ದ. ಅಂದ್ರೆ ಆ ಗೌತಮ ಋಷಿಗಳ ಶಾಪದಿಂದ ಆಕಿ ಕಲ್ಲಾಗಿ ಬಿದ್ದಿದ್ಲು ಅಡವಿಯೊಳಗೆ. ಯಾಕಂದ್ರೆ ಆಕಿ ಇಂದ್ರ ಆಕಿ ಬಂದು ಸ್ಪರ್ಶ ಮಾಡಿದ್ದ. ಋಷಿ ಪತ್ನಿ ಆಕಿ. ಗೌತಮ ಋಷಿಗಳು ಅಂದ್ರೆ ಒಳ್ಳೆ ತಪಸ್ವಿಗಳವರು. ಅವರ ಶಾಪದಿಂದ ಆಕಿ ಕಲ್ಲಾಗಿದ್ಲು. ಶಾಪ ವಿಮೋಚನೆ ಯಾವಾಗ ಅಂದ್ರೆ ವಿಶ್ವಾಮಿತ್ರ ಋಷಿಗಳು ತಮ್ಮ ಯಜ್ಞ ಸಂರಕ್ಷಣೆ ಮಾಡಲಿಕ್ಕೆ ರಾಮ ಲಕ್ಷ್ಮಣ ಅವ್ರನ್ನ ಕರ್ಕೊಂಡು ಹೋಗೋ ಮುಂದೆ ಆತನ ಸ್ಪರ್ಶ ಆಗ್ತದೆ, ಆತನ ಕಾಲಿನ ಸ್ಪರ್ಶ ಆಗ್ತದೆ, ಆವಾಗ ವಿಮೋಚನೆ ಅಂತ ಹೇಳಿದ್ರು. ಆದ ಕಾರಣ ಅಲ್ಲಿ ಹೋಗೋ ಮುಂದೆ ಆಲಾಪಿಸುತ್ತ ಶಿಲೆಯಾಗಿದ್ದ ಬಾಲೆ ಅಹಲ್ಯೆಯ ಕೇಳೇನು. ನೋಡ್ರಿ, ಅಹಲ್ಯ ಶಾಪ ವಿಮೋಚನೆ ಮಾಡಿದವನು ರಾಮಚಂದ್ರ. ಆದ ಕಾರಣ ಎಂತೆಂತ ರಾಮದೇವರ ಕೆಲಸ. ಅಲ್ಲಿ ಶಿವಗ ಇದು ಬಿದ್ದಿದ್ದಕ್ಕೆ, ರಾಮನಾಮ ಜಪ ಮಾಡ್ಕೊಂತ ಬಂದಿದ್ದಕ್ಕೆ ಆ ವಿಷಬಾಧೆ ಹೋಯ್ತು. ಅದಕ್ಕೆ ಹೇಳ್ತಾರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ವರಾನನೆ ಅಂದ್ರೆ ಪಾರ್ವತಿ. ವರಾನನೆ ಅಂದ್ರೆ ಒಳ್ಳೆ ಮುಖವುಳ್ಳವಳೆ ಗೌರಿ ಅಂತ ಅರ್ಥ. ಗೌರಿ ಅಂದ್ರೆ ಆಕಿ ಹೇಳ್ತಾರಲ್ಲ ಏನ್ ಚಂದಿದ್ದಾಳೆ, ಗೌರಿ ಇದ್ದಂಗಿದ್ದಾಳೆ ಅಂತ. ಯಾಕಂತಾರ? ಆಕಿ ಸುಂದರವಾದಂತ ಪತ್ನಿ ಆಕಿ. ಗೌರಿ ಪೂಜೆ ಮಾಡ್ತಾರ ಮದುವೆ ಒಳಗ. ಮೊದ್ಲು ಗೌರಿ ಪೂಜೆ ಮಾಡಿಸ್ತಾರ. ಯಾಕಂದ್ರೆ ಗಂಡಗೆ ಆಕೆಯ ಸುಂದರ ಮುಖವನ್ನು ನೋಡಿ ಅವರಿಬ್ಬರು ಅನ್ಯೋನ್ಯವಾಗಿ ಇರಬೇಕು ಅಂತ. ಆದ ಕಾರಣ ಆ ಗೌರಿ. ಅದಕ್ಕೆ ವರಾನನೇ ನನ್ನ ವಿಷಬಾಧೆ ಎಲ್ಲಿಂದ ಹೋಯ್ತು? ರಾಮದೇವರ ಜಪ ಮಾಡಿದ್ದಕ್ಕೆ ಹೋಯ್ತು. ಅದಕ್ಕೆ ಹಾಲವನ್ನೇ ಪಾಲವ ಮಾಡಿದ ಹಾಲಲೋಚನನೇ. ಶಿವ ಗೊತ್ತು ರಾಮನಾಮ ಜಪ ಅಂತು ಮಹಿಮೆ ಅಂತ ಅಲ್ಲಿ ಹೇಳಿದ್ದು. ಅಹಲ್ಯ ಶಾಪ ವಿಮೋಚನೆ ಮಾಡಿದ. ಮುಂದೇನು? ಅಂಜಿಕೆ ಇಲ್ಲದೆ ಗಿರಿ ಸಾರಿದ ಕಪಿ ಕುಂಜರ ರವಿಸುತ ಬಲ್ಲವನು. ಆತ ಬೆಟ್ಟ ತಗೊಂಬಂದ. ಲಕ್ಷ್ಮಣ ಆ ಕಪಿ ಸೈನ್ಯ ಎಲ್ಲ ಅವನು ಇವನಿಗೆ ಅಕ್ಷಯ ಕುಮಾರ್ ಅವನು ಇದು ಮಾಡಿಬಿಟ್ಟಿದ್ದ. ಮಾಡಿದ್ರೆ ಅವರು ಡಾಕ್ಟ್ರು, ದೇವತೆಗಳ ಡಾಕ್ಟ್ರು ಹೋಗಿ ಅದು ಸಂಜೀವಿನಿ ಆ ಗಿಡ ಮೂಲಿಕೆ ತಗೊಂಡ್ಬಂದ್ರೆ ಇದಾಗ್ಬಿಡ್ತದ ಅಂತ ಹೇಳಿದ್ರು. ಸಂಜೀವನಗಿರಿ ಅದನ್ನ ತಗೊಂಡ್ಬರ್ಬೇಕು, ಸಂಜೀವನ ತಗೊಂಡ್ಬರ್ಬೇಕು ಅಂತ ಹೇಳಿದ್ರು. ಆತ ಆ ಹುಡುಕ ಎಲ್ಲಿ ಹುಡುಕಂತ ಕೂಡೋದಲ್ಲ, ಯಾಕಂದ್ರೆ ಅಲ್ಲಿ ಪ್ರಾಣ ಹೋಗ್ತದೆ ಇದು. ಆದ ಕಾರಣ ಆ ಬೆಟ್ಟನ ಹೊತ್ಕೊಂಬಂದ. ಯಾಕೆ ಬೆಟ್ಟ ಹೊತ್ಕೊಂಬಂದ? ಬರೇ ಲಕ್ಷ್ಮಣನ ಅಷ್ಟೇ ಬದುಕಿಸೋದಿಲ್ಲ. ಆ ಸಂಜೀವನ ಗಿಡಮೂಲಿಕೆಯಿಂದ ಅದ್ರ ಗಾಳಿ ಬಂದ್ರೆ ಸಾಕು ಎಲ್ಲರೂ ಎತ್ಕೊಡ್ತು ಅಂತ ಮೂಲಿಕೆ ಅದು. ಆದ ಕಾರಣ ಆ ಬೆಟ್ಟ ತಂದ್ಬಿಟ್ರೆ ಎಲ್ಲರೂ ವಾನರ ಸೈನ್ಯ ಎದ್ದು ಕೂತ್ ಬಿಡ್ತಾರೆ. ಅದು ಮುಂದಾಲೋಚನೆ. ಅದು ಹನುಮನ್ ದೇವ್. ಆತನ ಭಕ್ತ ರಾಮದೇವರಂತೂ ಆತ
ಲಾಡ್ ಈತ ಸೇವಕನು ಎಷ್ಟು ಮುಂದಾಲೋಚನೆ ನೋಡ್ರಿ. ಅದಕ್ಕೆ ಬೆಟ್ಟನೇ ಐತಿ ಹುಡುಕ್ಲಿಲ್ಲ ಅಂತ ಅರ್ಥ ಅಲ್ಲ, ಹುಡುಕಿದ್ರು ಗೊತ್ತಿರೋದಿಲ್ಲ. ಅಲ್ಲ, ಎಲ್ಲಾರು ಬದುಕಲಿ ಎಂಬ ಒಂದು ಅವ್ರು ಉಸಿರಾಡಿದ್ರೆ ನಾವು ಇದ್ದೀವಿ. ಆ ಪ್ರಾಣದೇವರು ಹೋಗಿಬಿಟ್ರು ಅಂದ್ರೆ ಮುಗಿದೋಯ್ತು ನಮ್ಮ ಕತಿ. ಅದಕ್ಕೆ ಮುಖ್ಯ ಪ್ರಾಣದೇವರವರು. ಪ್ರಾಣ ಇದ್ರೆ ನಾವು, ಅದಕ್ಕೆ ಅವ್ರು ತಂದ್ರು, ಉಳಿತಾಯ ಆಯ್ತು. ಅಂಜಿಕೆ ಇಲ್ಲದೆ ಕಪಿ ಸಾರಿದ ಕಪಿ ಕುಂಜರ ಆನೆ ಗಜೇಂದ್ರ. ಅಲ್ಲಿ ಅವನಿಗೆ ಮೊಸಳೆ ಹಿಡಿದು 1000 ವರ್ಷ ಜಗ್ಗತ್ತ ಆನೆ 10,000 ವರ್ಷ ಕಾಲು ಹಿಡಿದು ಜಗ್ಗತ್ತಿತ್ತು. ಜಗ್ಗಿದ್ರೆ ಯಾರು ಅವನ ಹೆಂಡ್ರು ಮಕ್ಕಳು ಎಲ್ಲರೂ ಬಿಟ್ಟು ಹೋಗ್ಬಿಟ್ರು. ಯಾರು ಬಂದ್ರು? ಪರಮಾತ್ಮ ಬಂದ್ರೆ ಅಲ್ಲೇ ಸರೋವರದಾಗ ಒಂದು ಪುಷ್ಪ ಇತ್ತು, ಆ ಹೂವು ಇತ್ತು. ಆ ಹೂವು ದೇವರಿಗೆ ಅಖಿಲ ಗುರು ಅಂಥೇಳಿ ಪರಮಾತ್ಮಗೆ ಅರ್ಪಣೆ ಮಾಡಿದ ಕುಳಿಗೆ ಮೊದಲಿಗೆ ಯಾರನ್ನ ವಿಮೋಚನೆ ಮಾಡಿದ? ಮೊದಲು ಮೊಸಳಿಗೆ ಇದು ಮಾಡಿದ. ಯಾಕೆ? ಆನಿನ ರಕ್ಷಣೆ ಮಾಡುವಂತ ಅದು ಕರೆದಿದ್ದು. ಮೊಸಳಿಗೆ ಚಕ್ರದಿಂದ ನಕ್ರನ್ನ ಸೀಳ್ಬಿಟ್ಟ. ಯಾಕೆ ಸೀಳಿದ ಅಂದ್ರೆ ಅವನು ಗಜೇಂದ್ರ ಅಂಬೋನು ಭಕ್ತ, ನಿಜವಾದ ಭಕ್ತ. ಅವನೇ ಕರೆದಿದ್ದಲ್ಲ ದೇವ್ರನ್ನ. ಆದ್ರೆ ಯಾರು ಭಕ್ತರ ಕಾಲು ಹಿಡಿತಾರೋ ಅವ್ರನ್ನ ಮೊದಲು ರಕ್ಷಣೆ ಮಾಡ್ತಾರೆ ದೇವರು. ಭಕ್ತರನ್ನಂತೂ ಮಾಡೇ ಮಾಡ್ತಾನೆ. ಆ ಭಕ್ತರ ಕಾಲು ಹಿಡ್ದಾನ ಅವನು ಮೊಸಳಿ. ಅದಕ್ಕೆ ಮೊಸಳಿಗೆ ಮೊದಲು ಅವನ್ನ ಮೋಕ್ಷ ಕೊಟ್ಬಿಟ್ಟ ಅವನಿಗೆ. ಅವರೆಲ್ಲ ಇದು ಯಕ್ಷರು ಇವರು ಅಂತೇಳಿ ಅವರು ಬರ್ತಾರೆ ಪಾಪ, ಗಂಧರ್ವರು. ಅದೇನೋ ಶಾಪದಿಂದ ಹಂಗಾಗಿದ್ದು. ಆಮೇಲೆ ಆನೆಯನ್ನ ಕುಂಜರ ಅಂದ್ರೆ ಆನೆಯನ್ನ ಸಂರಕ್ಷಣೆ ಮಾಡಿದಂಥ ರಾಮದೇವರು. ರಾಮನು, ಹರಿಯೇನು, ಕೃಷ್ಣನು, ವಾಮನನು ಎಲ್ಲನೂ ಆತ್ಮೆ. ಅದಕ್ಕೆ ಕುಂಜರ ರವಿಸುತ ಯಾರು? ಸುಗ್ರೀವನ್ನ ವಾಲಿ ಹಾಕಿ ಜಡ್ತಿದ್ದ ಅವನಿಗೆ ಪಾಪ ಎಲ್ಲ ರಾಜ್ಯ ಎಲ್ಲ ಇದು ಮಾಡಿ ವಾಲಿನ ಇದು ಮಾಡಿದ. ವಾಲಿ ಆವಾಗ ಬಾಣ ಬಿಟ್ಟು ಅವನ್ನ ಇದು ಮಾಡಿದ ಕುಳಿಗೆ ಪರಮಾತ್ಮ ಕಾಲು ಹಿಡ್ಕಂತಾನೆ. ಅವನಂತಾನೆ ಭಕ್ತ ಪಾಪ ಇವನ್ನ ಇದು ಮಾಡಿದಲ್ಲ, ನಿನ್ನ ಬದುಕಿಸ್ಲೇನು ಅಂತ ಕೇಳ್ದ. ಬೇಡ ಅಂತ ಹೇಳ್ದ. ಯಾಕಂದ್ರೆ ಇಂಥ ದೇವ್ರ ಎದುರು ನಾ ಸಾಯ್ಲಿಕ್ಕತ್ತೀನಿ ನೋಡು. ದೇವ್ರ ಎದುರು ನಾನು ಸಾಯ್ಲಿಕ್ಕತ್ತೀನಿ. ಇಂಥ ಪ್ರಸಂಗ ಬರ್ತದ, ಎಲ್ಲೋ ಸಾಯ್ತವ, ಆಕ್ಸಿಡೆಂಟ್ ಆಗಿ ಸಾಯ್ತವ, ಅಲ್ಲಿ ಸಾಯ್ತವ, ಇಲ್ಲಿ ಸಾಯ್ತವ. ದೇವ್ರ ಎದುರು ಅಂತ್ಯಕಾಲೇ ಸ್ಮರೇ ನಿತ್ಯಂ. ಅಂತ್ಯಕಾಲದೊಳಗೆ ದೇವ್ರ ನಾಮಸ್ಮರಣೆ ಬರಬೇಕು. ಅದಕ್ಕೆ ದಿನಂಪ್ರತಿ ರಾಮನಾಮ ಭಜನೆ ಭಕ್ತರದು ಏನಾರ ಹಬ್ಬ ಹುಣ್ಣಿಮೆ ಮಾಡಿದಾಗ ದೇವ್ರನ್ನಾರ ಸ್ವಲ್ಪ ನೆನಪಿಟ್ಕೊಳ್ರಿ ಅಂತ ಅರ್ಥ. ಅದಕ್ಕೆ ಇವೆಲ್ಲ ಮಾಡೋದು. ಮಾಡಿದ್ರೆ ಕಡಿಗೆ ಬಂದಿತ್ತು ಅಂತ ಅರ್ಥ. ಏನು ದಿನಂಪ್ರತಿ ಮಾಡೇ ಇಲ್ಲ, ಒಮ್ಮೆಲೆ ಕಡಿಗೆ ಬಾ ಅಂದ್ರೆ ಹೇಗೆ ಬರ್ಬೇಕು? ನೆನಪು ಹಾರಿಬಿಡ್ತದೆ. ಆದ ಕಾರಣ ಬರ್ತಾ ಇತ್ತಂದ್ರೆ ಬಾಯಿಗೆ ಬರ್ತಾ ಇತ್ತಂದ್ರೆ ಅಭ್ಯಾಸ ಬಲ. ಅಭ್ಯಾಸ ಇದ್ರೆ ಬೆಳಿಗ್ಗೆ ಹೇಳ್ತೀವಿ, ಬಡ ಸ್ನಾನ ಮಾಡ್ತೀವಿ, ನಾಷ್ಟ ಮಾಡ್ತೀವಿ, ಊಟ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಯಾಕೆ? ದಿನಂಪ್ರತಿ ಅದು ಅಭ್ಯಾಸ ಆಗಿಬಿಟ್ಟದ. ಎದ್ದು ಕುಳಿಗೆ ಇದು ಮಾಡಬೇಕು ಅಂಬೋದು ಅದು ದಿನಂಪ್ರತಿ ಅದು ರೊಟೀನ್ ಆಗಿಬಿಟ್ಟದ. ಅದು ಆ ಥರ ಆಗಿದ್ದಕ್ಕೆ ಇದು ದೇವರ ನಾಮಸ್ಮರಣೆ ಯಾವಾಗಲೂ ಮಾಡ್ತಾ ಇದ್ರೆ ಅದು ಅಂತ್ಯಕಾಲದೊಳಗೆ ಜೀವ ಹೋಗ್ತಿರ್ತದೆ. ಸ್ವಾಮಿ ನನ್ನ ಉದ್ಧಾರ ಮಾಡಪ್ಪ ಅಂತ ನಾರಾಯಣ ಅಜಾಮಿಳ ಅಂಬೋನು ಎಷ್ಟು ಇದು ಮಾಡಿದ್ದ. ಅಂತ್ಯಕಾಲದವ ನಾರಾಯಣ ಅಂತ ಮಗನ ಕರೆದ್ರೆ ನಾರಾಯಣನೇ ಒಂದು, ಅವ್ರ ದೂತರೇ ಬಂದು ಅವನಿಗೆ ವೈಕುಂಠ ಲೋಕಕ್ಕೆ ಕರ್ಕೊಂಡು ಹೋದ್ರು. ಎಷ್ಟು ಪಾಪ ಮಾಡಿ, ಪಾಪ ಅಂತಂದ್ರೆ ಹಿಂದಕ್ಕೆಲ್ಲ ಅವನು ಚಲೋ ಕಾರ್ಯ ಮಾಡಿದವನೇ. ಆದರೂ ಕೂಡ ಎಷ್ಟೋ ಇದು ಮಾಡಿದ್ರು ಕೂಡ ತನ್ನ ಭಕ್ತ ಇದ್ದ ಅಂದರೆ
ಅವನು ಚಲೋ ಹಾದಿಯೊಳಗಿಟ್ಟು ಮತ್ತು ಅವನ್ನ ರಕ್ಷಣೆ ಮಾಡ್ತಾನೆ. ಅಂಥ ಪರಮಾತ್ಮ ಅವನು ಕರುಣಾಳು. ಏನೋ ನನ್ನ ಭಕ್ತರು ಏನೋ ಅಡ್ಡಾಡಿ ಹಿಡ್ದಾರೆ ಅವನ್ನ ಇದು ಮಾಡಬೇಕು ಅಂತ ಅಷ್ಟು ಅಂತಃಕರಣ ಉಳ್ಳಂಥ ದಯಾ ಸಮುದ್ರ ಅವನು, ಹೌದಿಲ್ಲ? ಆದ ಕಾರಣ ಅಂಥ ಪರಮಾತ್ಮ ರಾಮದೇವರು. ಆದ ಕಾರಣ ಆತನ್ನ ಯಾವಾಗಲೂ ಸ್ಮರಣೆ ಮಾಡ್ಕೊತೇವೆ. ರಾಮ ಕೃಷ್ಣ ಎಲ್ಲ ಬಾಯಿ ಬಂದಿದ್ದು ದೇವ್ರ ನಾಮಗಳು ಎಷ್ಟು. ವಿಷ್ಣು ಸಹಸ್ರ ನಾಮದ ಅದ್ರಿಗೆ ಎಷ್ಟು ನಾಮಗಳು ಆತಂದು. ವಿಶ್ವಂ ವಿಷ್ಣುರು ವಷಟ್ಕಾರ ಭೂತ ಭವ್ಯ ಭವತ್ಪ್ರಭು. ಎಷ್ಟು ಅರ್ಥ, ಒಂದೊಂದು ಶಬ್ದಗಳಿಗೆ 100 ಅರ್ಥ ಅದ. ವಿಶ್ವದೊಳಗೆ ವ್ಯಾಪಿಸ್ಯಾನ. ವಿಶ್ವದೊಳಗೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಇಲ್ಲ ಸರ್ವಂತರೇ ಅಲ್ಲ. ಇಲ್ಲಿ ಇದ್ದಾನೆ, ಅಲ್ಲಿ ಇದ್ದಾನೆ, ಕಂಬದಲ್ಲಿದ್ದಾನೆ, ಡಿಂಬದಲ್ಲಿದ್ದಾನೆ, ಎಲ್ಲ ಕಡೆ ಇದ್ದಾನೆ. ಆದ ಕಾರಣ ವಿಶ್ವ ಅಂಬೋದಕ್ಕೆ 100 ಅರ್ಥ ಅಂಥೇಳಿ ನಾವು ಗುರುಗಳು ಹೇಳಿ. ಅಂದರೆ ಹೀಗೆ ಪರಮಾತ್ಮ ಅದಕ್ಕೆ ಕುಂಜರ ರವಿಸುತ ಅವನಿಗೆ ನೋಡ್ರಿ ದೇವ್ರನ್ನ ಎಂಥ ಕೇಳ್ಕೊಂತಾನ ಅವನು. ವಾಲಿ ದುಷ್ಟ ಕಾರ್ಯ ಮಾಡಿದ್ರು ಕೂಡ ಅಂತ್ಯಕಾಲದೊಳಗೆ ಪರಮಾತ್ಮನ ಪಾದ ಹಿಡಿದಕ್ಕೆ ನೀನು ಬಳಸ್ಲೇನ ಅವನು ಬೇಡ ಅಂದ. ಇಂಥ ಚಾನ್ಸ್ ಸಿಗ್ತದೆ ಅನ್ನೋಂಗೆ ಮುಂದೆ ಯಾವಾಗ ಎಲ್ಲಿ ಹೋಗ್ತದೋ ಗೊತ್ತಿಲ್ಲ. ಸ್ವಾಮಿ ನೀನು ಎದುರಿಗಿದ್ದಿ ನನಗೆ ಕೊಟ್ಬಿಡು ಮೋಕ್ಷ ಅಂದ. ಮುಂದೆ ಅವನೇ ಅರ್ಜುನ ಆದ, ಸುಗ್ರೀವ ಕರ್ಣ ಆದ. ಹೀಗೆ ಒಂದಕ್ಕೊಂದು ಸಂಬಂಧ. ಆದ ಕಾರಣ ಇವೆಲ್ಲ ಕೆಟ್ಟ ಇದು ಮಾಡಿದ್ರು ಕೂಡ ಅಂತ್ಯಕಾಲದೊಳಗೆ ಚಲೋ ಸ್ಮರಣೆ ಮಾಡಿದ. ಕುಂಜರ ರವಿಸುತ ಬಲ್ಲವನು ಎಂಜಲ ಫಲಗಳ ಹರಿಗರ್ಪಿಸಿದ. ಎಂಜಲ್ ಫಲ ಆ ಬಾರೆ ಹಣ್ಣು ತಿಂದು ಎಂಜಲು ಕೊಟ್ಟಿಲ್ಲ ರಾಮಗೆ. ಎಂಜಲ್ಗುಂಟ ನಮ್ಮ ರಾಮದೇವ್ರು ಅಲ್ಲ. ಸಿಹಿ ಯಾವುದು ಕಹಿ ಯಾವುದು ಅಂತ ನೀ ಹಣ್ಣು ಎಂಜಲು ಕಚ್ಚಿದ್ರೆ ಅದು ರುಚಿ ಗೊತ್ತಾಗ್ತಂತ. ಸುಮ್ಮನೆ ವಾಸಿ ಹಣ್ಣು ಪಕ್ವ ಆಗಿತ್ತಂದ್ರೆ ಅದು ರುಚಿ ಅದ ಹಣ್ಣಾಗಿದೆ ಅಂತ. ಗಿಳಿ ಕಚ್ಚಿದ ಹಣ್ಣು ಅಂತ, ಗಿಳಿ ಅದು ಕಚ್ಚಿದ ಹಣ್ಣು ಕೆಳಗೆ ಬಿದ್ದರೆ ಅದು ಒಟ್ಟು ಒಳ್ಳೆ ಪಕ್ವವಾಗಿ ಸಿಹಿ ಆಗಿರ್ತದೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ನೀನು ತಿಂದು ನೋಡಿದ್ದೆ? ತಿಂದು ನೋಡ್ಲ ಹೋದ್ರೂ ಹಂಗೆ ಪಕ್ವವಾದ ಹಣ್ಣನ್ನು ಆರಿಸಿ ರಾಮದೇವರಿಗೆ ಬೇಕು ಅಂತೇಳಿ ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ಲಕ್ಕಿ ಶಬರಿ. ಆ ಶಬರಿನ ಉದ್ಧಾರ ಮಾಡಿದಂಥ ಸ್ವಾಮಿ ಅವನು ರಾಮಪ್ಪ ಅಂಥೇಳಿ ಎಂಜಲ ಫಲಗಳ ಹರಿಗರ್ಪಿಸಿದ ಕಂಜಲೋಚನೆ ಅಂದರೆ ಆಕಿ ಕಮಲದಂತೆ ಕಣ್ಣುಳ್ಳವಳು ಅಂತ. ವಯಸ್ಸಾಗಿತ್ತು. ಯಾಕಾಯ್ತು? ಪಾಪ ದೇವ್ರನ್ನ ರಾಮದೇವ್ರನ್ನ ನೋಡಿ ಮುದುಕಿ ಆಗಿದ್ಲು ಪಾಪ. ನೋಡ್ರಿ ಆಕಿ ಜೀವನ ಇಡೀ ಜೀವನ ರಾಮದೇವರು ಕಾಯೋದ್ರೊಳಗೆ ಅವ್ರದ್ದು ಹೋಗ್ಬಿಡ್ತು. ಹಂಗೆ ಮಾಡಿದರೆ ಅವಾಗ ದೇವರು ಒಲಿಮೆ ಆಗ್ತದೆ. ನಾವು ಈಗ ಒಂದು 2 ತಾಸು ಭಜನೆ ಕೂತಿದ್ವಿ ಅಂದ್ರೆ ನಡೆದ್ವಿ ಅಲ್ಲ ಮಾಡಬಾರ್ದು ಅಂತಲ್ಲ. ನಾವು ಆತನ ಸಲುವಾಗಿ ನಾವು ಏನಾದರೂ ನಾವು ಮೆಹನತ್ ಮಾಡಿವೆ ಅಥವಾ ಇದು ಮಾಡಿವೆ ಏನೂ ಇಲ್ಲ. ಬಂದಾಗ ಒಂದಿಷ್ಟು ಆಟ ಇದು ಮಾಡಿದರೆ ದೇವರು ಒಲಿಮೆ ಆಗ್ತದೆ. ಯಾವಾಗಲೂ ಸ್ಮರಣೆ ಮಾಡ್ಕೊಂತ ಇರಬೇಕು ಅಂಥೇಳಿ ಅಲ್ಲಿ ಹೇಳಿದ್ದು. ಕುಂಜರ ರವಿಸೂತ ಕಾಲವ ನರಿತು ಸೇವೆಯ ಮಾಡಿದ. ಲಕ್ಷ್ಮಣ ವನವಾಸಕ್ಕೆ ಹೋದ್ರೆ 14 ವರ್ಷ ಹೋದ್ರೆ ಲಕ್ಷ್ಮಣಗೆ ಅವ್ರ ತಾಯಿ ಹೇಳ್ತಾಳೆ. ಯಾರು? ಕೌಸಲ್ಯ ಇವಳು ಅಲ್ಲಲ್ಲ ಸುಮಿತ್ರ. ಆಕಿ ಸೌಮಿತ್ರಿ ಅಂತ. ಲಕ್ಷ್ಮಣಗೂ ಕೂಡ ಸೌಮಿತ್ರಿ. ಅವಾಗ ಹೇಳ್ತಾಳೆ, ಅಣ್ಣ ಅತ್ತಿ ಹೋಗ್ತಿದ್ದಾರೆ, ನೀನು ಅವರಿಗೆ ಕಣ್ಣಿಗೆ ರೆಪ್ಪೆ ಅನ್ನದಿ ಅವ್ರನ್ನ ರಕ್ಷಣೆ ಮಾಡ್ಕೊಂತ ಇರಬೇಕು ಅಂತ ಹೇಳ್ತಾರೆ. ಲಕ್ಷ್ಮಣ 14 ವರ್ಷ ಕಣ್ಣಿಗೆ ರೆಪ್ಪೆ ಹಚ್ಚಲಾರ್ದಂಗೆ ಅವ್ರಿಬ್ಬರನ್ನ ಸೇಫ್ ಗಾರ್ಡ್ ಮಾಡ್ತಿರ್ತಾನೆ ಲಕ್ಷ್ಮಣ. ಉಪವಾಸ ಅಂತೀವಿ ನಾವು. ಉಪವಾಸ ಅಂದ್ರೆ ಮತ್ತೆ ಉಪ್ಪಿಟ್ಟು ತಿಂದ್ವಿ, ಹಣ್ಣು ತಿಂದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ.
ಉಪ ಅಂದ್ರೆ ಹತ್ತಿರ ಇರೋದು, ದೇವರಿಗೆ ಹತ್ತಿರವಾಗಿದ್ದವನು ಲಕ್ಷ್ಮಣ. 14 ವರ್ಷ ಪರಮಾತ್ಮ, ಆಕೆ ಲಕ್ಷ್ಮೀದೇವಿ, ಈತ ನಾರಾಯಣ, ರಾಮ ಸೀತಾ ಇಬ್ಬರದು ಸೇವಾ 14 ವರ್ಷ ಕಣ್ಣಿಗೆ ಕಣ್ಣು ರೆಪ್ಪೆ ಹಚ್ಚಲಾದ ಸೇವಾ ಮಾಡ್ಯಾನ. ಕಾಲವನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಮಾಡಿದ್ದಕ್ಕೆ ಏನು ಶೇಷ ದೇವರು. ಲಕ್ಷ್ಮಣ ಅಂದ್ರೆ ಸುಮ್ಮನೆ ಅಲ್ಲ, ಶೇಷ. ವ್ಯಾಳಸೇಯನ ಶ್ರೀ ವಿಜಯ ವಿಠಲನ. ವ್ಯಾಳಸೇನ ಅಂದ್ರೆ ಆತ ಅನಂತ ಶಯನ, ಸರ್ಪಶಯನ. ಯಾವಾಗಲೂ ಆ ಸರ್ಪದ ಮೇಲೆ ಮಲಗಿರ್ತಕ್ಕಂಥ ಪರಮಾತ್ಮ. ಅಲ್ಲಿ ಸರ್ಪ ಕೂಡ ಅವನು, ಲಕ್ಷ್ಮಣ ಕೂಡ ಅವನು ಶೇಷ. ಆದ ಕಾರಣ ಅವನು ಮಾಡಿದ ಸೇವಾಕ್ಕೆ ಅವನ ಹಾಸಿಗೆ ಮಾಡಿಕೊಂಡು ಮಲ್ಕೊಂಡು ಅವನು ಉದ್ಧಾರ ಮಾಡ್ಯಾನ ಪರಮಾತ್ಮ. ಆದ ಕಾರಣ ವ್ಯಾಳಚಯನ ಸಿರಿ ವಿಜಯ ವಿಠಲನ ಲೀಲೆ ಶರಧಿ. ಶರಧಿ ಅಂದ್ರೆ ಸಮುದ್ರ. ಆತನ ಲೀಲೆ ಬೇರೆ ಲಕ್ಷ್ಮಣ, ಶಿವ, ಅಹಲ್ಯ, ಆನೆ ಇವರು ಅಷ್ಟೇ ಅಲ್ಲ, ಬೇಕಾದಷ್ಟು ಮಂದಿ ರಾಮನಾಮ ಜಪ ಮಾಡಿದವರು ಎಲ್ಲರೂ ಉದ್ಧಾರ ಆಗಿ ಹೋಗ್ಯಾರ ಅಂತ ಹೇಳೋದು. ಲೀಲೆ ಶರದಿ. ಆತಂದು ರಾಮಾಯಣದೊಳಗೆ ಆತ ಹೇಳಿದ ಕಥೆಗಳು, ಆತ ಮಾಡಿದ ಪವಾಡಗಳು ಲೆಕ್ಕ ಇಲ್ಲ. ಅಷ್ಟು ರಾಮಾಯಣ ಅಂದರೆ ಶತಕೋಟಿ ಪ್ರವಿಸ್ತರಂ, 100 ಕೋಟಿ ಶ್ಲೋಕಗಳುಳ್ಳಂಥ ರಾಮಾಯಣದು. ಈಗಿರೋದು 18,000 ಶ್ಲೋಕಗಳು, 24,000 ಶ್ಲೋಕಗಳುಳ್ಳ ರಾಮಾಯಣ. ಅಷ್ಟಿದ್ರೂ ಒಂದು ಓದ್ಲಿಕ್ಕೆ ಬರಲ್ಲ, ನಮಗೆ ಅದು ತಿಳ್ಕೊಳ್ಳಿಕ್ಕೆ ಆಗಲ್ಲ. ಶತಕೋಟಿ 100 ಕೋಟಿ ಶ್ಲೋಕಗಳುಳ್ಳಂಥ ಮೂಲ ರಾಮಾಯಣದು. ಅದನ್ನು ಅದರೊಳಗೆ ಎಷ್ಟು ರಾಮದೇವರ ಬಗ್ಗೆ ಹೇಳಿದ್ದು, ಆತನ ಭಕ್ತರೇನು, ಆತ ಎಂಥ ದೈತ್ಯರನ್ನೆಲ್ಲ ಸಂಹಾರ ಮಾಡಿದ, ಎಂಥವ್ರ ಭಕ್ತರನ್ನ ಸಲಹಿದ. ಬೇರೆ ಸುಮ್ಮನೆ ಉದಾಹರಣೆ ಕೊಟ್ಟಾರೆ, ಎಷ್ಟು ಮಂದಿನ ಉದ್ಧಾರ ಮಾಡ್ಯಾರ. ಆದ ಕಾರಣ ಅಂಥ ರಾಮದೇವರು ಆತನ ಮಹಿಮೆಯನ್ನು ಕೊಂಡಾಡ್ಕೊಂತ ಹಾಡಿದರೆ ಮನಸ್ಸು ಪ್ರಫುಲ್ಲ ಆಗ್ತದೆ. ಕೇಳಿದ್ರು ಆನಂದ. ಬರೀ ರಾಮ ಅಂದ್ರೆ ಸಾಕು, ಎಷ್ಟು ಆನಂದ. ಮಾಡಿದ್ದು ಸಾರ್ಥಕತೆ ಆಗುತ್ತೆ. ಬರೀ ಸುಮ್ಮನೆ ಹಾಡಿದರೆ ನಮ್ಗಿಂತ ಚಲೋ ಟೇಪ್ ರಿಕಾರ್ಡ್ ಆಗ್ತದೆ, ಶುದ್ಧವಾಗಿ ಹಾಡ್ತದೆ. ನಾವು ಅವ್ರ ಸ್ವರ ಹಾಡ್ತೀವಿ, ಆ ಮುಂದೆ ತಪ್ಪು ಹೇಳ್ತೀವಿ, ಇದು ಹೇಳ್ತೀವಿ. ಅದಕ್ಕೆ ಟೇಪ್ ರಿಕಾರ್ಡ್ ನಮ್ಗಿಂತ ಚಲೋ. ವಿಷ್ಣು ಸಹಸ್ರನಾಮ ಹಾಕಿ MS ಸುಬ್ಬಲಕ್ಷ್ಮಿ ಕರೆಕ್ಟ್ ಹೇಳ್ತಾಳೆ. ಯಾಕೆ ಹೇಳ್ತಾಳ? ಅದು ಹಂಗೆ ಪ್ರಾಕ್ಟೀಸ್ ಮಾಡ್ಯಾಳ, ಹಂಗೆ ಹೇಳ್ತಾಳೆ. ಆದರೆ ಅದಕ್ಕೂ ಒಲಿಮೆ ಆಗಲ್ಲ ದೇವ್ರದ್ದು. ನಾವು ಬಾಯಲ್ಲಿ ತಪ್ಪು ಹೇಳಿದ್ರು ಕೂಡ ಪರಮಾತ್ಮನ ಒಲಿಮೆ ಆಗ್ತದೆ. ಯಾಕೆ ಆಗ್ತದೆ? ಹಂಗೆ ಹೇಳಬೇಕು. ಆದ ಕಾರಣ ನಮ್ಮದು ಸ್ವತಃ ಏನು ನಾವು ಪರಿಶ್ರಮ ಪಟ್ಟು ದೇವ್ರ ನಾಮಗಳನ್ನು ಹೇಳ್ತೀವಿ, ದೇವರ ಸ್ತುತಿ ಮಾಡ್ತೀವಿ, ಅದೆಲ್ಲ ಅವನು ಒಲಿಮೆ ಆಗ್ತದೆ. ಆದ ಕಾರಣ ಸುಮಾರು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೆ, ಆದ್ರೆ ಈಗ ಸ್ವಲ್ಪ ಹೇಳಿದ್ದಕ್ಕೆ ಜಾಸ್ತಿ ಬಂತು, ಇನ್ನು ಜಾಸ್ತಿ ಹೆಚ್ಚಿನ ಇದಾಯ್ತು. ಶ್ರೀಕೃಷ್ಣ ಈಗ ಹೇಳಿದ್ರಲ್ಲ, ಚೂರು ತೋಪಿಲ್ಲ, ಕರೆಕ್ಟ್ ಆಗಿ ನಡೀತಾ ಇದೆ. ಶ್ರೀಕೃಷ್ಣಾರ್ಪಣ ಮಸ್ತು. ಓಕೆ.